ಆಲ್, ಯಾರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನುತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ತುಂಬ ದಿವಸ ಆಗೋಗಿತ್ತು ವ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಟೈಮೇ ಆಗ್ತಾ ಇರಲಿಲ್ಲ, ಸಿಕ್ಕಾಬಟ್ಟೆ ಬ್ಯುಸಿ ಆಗೋಗ್ಬಿಟ್ಟೆ. ಆ್ಯಂಡ್ ಮಧ್ಯದಲ್ಲಿ ಸೀಮಂತ ಫಂಕ್ಷನ್ ಬೇರೆ ಇತ್ತು, ಅದಕ್ಕೆ ಓಡಾಟ, ಒಂದಷ್ಟು ಕೆಲಸಗಳು ಎಲ್ಲ ಇತ್ತು. ಅದ್ರ ಮಧ್ಯೆ ಮಾಡ್ಕೊಂಡಿದ್ದ ವೀಡಿಯೋ ಕೂಡ ಎಡಿಟ್ ಮಾಡಿ ನನಗೆ ಪೋಸ್ಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಇವಾಗ ಸೀಮಂತ ಎಲ್ಲ ಮುಗಿಸ್ಕೊಂಡು ಫ್ರೀ ಆದಮೇಲೆ ಓಕೆ ಇರೋವಂಥ ಎಲ್ಲ ವೀಡಿಯೋಸ್ನ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಒಂದು ವ್ಲಾಗ್ ಬಂದು ನನ್ನ ಸೀಮಂತ ಪ್ರಿಪ್ರೇಷನ್, ಅದಕ್ಕೂ ಮುಂಚೆ ನಮ್ಮ ಕಾಲೇಜಲ್ಲಿ ಆಗಿದ್ದಂಥ ಸ್ಮಾಲ್ ಆಗಿ ಬಟ್ ತುಂಬ ಪ್ರೀತಿಯಿಂದ ಮಾಡಿದ್ದಂಥ ಪಾಟ್ಲಾಗ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ರೀತಿ ನನಗೆ ಮೆಟರ್ನಿಟಿಗೆ ಬರ್ತಾ ಇರೋದ್ರಿಂದ ಅದಕ್ಕೂ ಒಂದು ರೀತಿ ಗಿಫ್ಟ್ ಥರನೂ ಇತ್ತು. ಆ್ಯಂಡ್ ಐ ಮೀನ್ ಅದಕ್ಕೂ ಸ್ಪೆಷಲ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದೇನು ಅಂತ ಹೇಳಿದ್ರೆ ಒಂದು ರೀತಿ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋದ್ರ ಪಾಸಿಟಿವಿಟಿ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಆಫೀಸಲ್ಲಿ ಆಗಿದಂಥ ಪಾಟ್ಲಾಗ್ ಆ್ಯಂಡ್ ಸ್ಪೆಷಲಿ ಫಾರ್ ಮೀ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಅಷ್ಟು ಪ್ರೀತಿಯಿಂದ ಎಲ್ಲರೂ ಪ್ಲ್ಯಾನ್ ಮಾಡಿ ಸೀಮಂತ ಐ ಮೀನ್ ಒಂದು ರೀತಿ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡೋಣ, ತೊಗೊಂಡು ಬರೋಣ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಮುಖಾಂತರ ನಾನು ಎಲ್ಲ ನನ್ನ ಕೊಲೀಗ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅನ್ನೋದು ತುಂಬ ಪುಟ್ಟ ಪದ ಅನಿಸುತ್ತೆ, ಬಟ್ ದಟ್ ಲವ್, ಕೇರ್ ಅದೆಲ್ಲನೂ ಒಂದು ರೀತಿ ಸ್ಪೆಷಲ್ ಫೀಲಿಂಗ್ ನನಗೆ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಜಾಸ್ತಿ ಡಿಲೇ ಮಾಡ್ದಲೇ ಏನೇನಾಯಿತು ಅಂತ ತೋರಿಸ್ತೀನಿ. ಮತ್ತು ನನ್ನ ಸೀಮಂತಕ್ಕೆ ಏನೇನೆಲ್ಲ ಪ್ರಿಪೇರ್ ಆದೆ, ಬಿಕಾಸ್ ನೆಕ್ಸ್ಟ್ ಡೇನೇ ಸೀಮಂತ ಇದ್ದಿದ್ದರಿಂದ ಏನೇನೆಲ್ಲ ಪ್ರಿಪೇರ್ ಆದೆ ಅಂತ ನನ್ನ ಸೀಮಂತ ವ್ಲಾಗ್ ಕಮ್ ಸೀಮಂತ ಪ್ರಿಪ್ರೇಷನ್ ವ್ಲಾಗ್ ಕಮ್ ನಮ್ಮ ಕಾಲೇಜಿನ ಸ್ಮಾಲ್ ಪಾಟ್ಲಾಗ್ ಕೂಡ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೂಪರ್ ವುಮೆನ್ ಅಲ್ವಾ ಮ್ಯಾಮ್? ಮಾಡಬೇಕು ಅಂತ ಬಂದ್ಬಿಟ್ರೆ ವೆಲ್ಕಮ್ ವೆಲ್ಕಮ್. ಹೇಳಿ ಸರ್. ಹಾಂ ಸರ್, ಹೇಳಿ ನಿಮ್ಮ ಒಪಿನಿಯನ್ ಹೇಳಿ. ಏನೋ ಒಪಿನಿಯನ್ ಬೇಕಂತ ಹೇಳಿ ವಿನುತಾ ಮ್ಯಾಮ್. ಬೇಡವಾ ಸರ್? ಏನಾದ್ರು ಹೇಳಿ ಸರ್. ಮ್ಯಾಮ್ ಅಲ್ಲ, ನಮ್ಗೆ ಮಾತು ಹೌದು. ಆ ಕಡೆಯಿಂದ ಸರ್ಸೋಣ, ತೋರಿಸಿ ಒಬ್ಬ ರೊಟ್ಟಿ ಬಡಿದ್ರು ಸಖತ್ತಾಗಿದೆ ಸರ್. ಎಲ್ಲಿಂದ ತರಿಸಿದ್ದು ಸರ್? ರಾತ್ರಿ ಬಡ್ದು ಬೆಳಗ್ಗೆ ತಗೊಂಬಂದ್ರ ಸರ್? ಏನು ನನ್ನ ಸೈಡ್ ಕಡಕ್ ರೊಟ್ಟಿ ಮಾಡಲ್ಲ, ಇವ್ರ ಸೈಡ್ ಮ್ಯಾಗಿ. ಇವ್ರು ಮಾಡೋದು ಮ್ಯಾಗಿ ಮಾಡ್ತೀವಿ. ಹೇಗೆ ಮಸಾಲ ಇದು ಓಪನ್ ಮಾಡಲಾ? ಅಷ್ಟು ಇದೆ ಇದು ನೋಡಿ. ಅದಕ್ಕೆ ಬೇಡ, ಇಟ್ಸ್ ಓಕೆ. ಸ್ವೀಟ್ ಅಷ್ಟೇ ಸರಿ, ಬೌಲಿಗೆ ಹಾಕೋಣ.
ಅಬ್ಬಬ್ಬಾ ಎಷ್ಟು ಸಡಗರ ಸಂಭ್ರಮ, ಎಲ್ಲರೂ ಎಷ್ಟು ಖುಷಿಯಿಂದ ಎಷ್ಟು ಚೆನ್ನಾಗಿ ಅನಿಸುತ್ತೆ ಈ ರೀತಿ ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಅವ್ರವ್ರ ಮನೆಯಿಂದ ಏನೇನು ಅವ್ರಿಗೆ ಇಷ್ಟ ಆಗುತ್ತೋ, ಏನೇನು ಮಾಡೋಕ್ಕೆ ಸಾಧ್ಯನೋ ಅವ್ರ ಕೈಯಿಂದ ಮಾಡ್ಕೊಂಡು ಬಂದಿದ್ದಂಥದ್ದು. ಜಾಮೂನು, ಜೋಳದ ರೊಟ್ಟಿ, ಪಲ್ಯ ಎಲ್ಲನೂ ಇಟ್ ವಾಸ್ ಆಸಮ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಬ್ಬರೂ ತುಂಬ ಖುಷಿಯಿಂದ ಊಟನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಅಲ್ಟಿಮೇಟ್. ಇದನ್ನು ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ರೀತಿ ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಖುಷಿ ಆಯಿತು ಎಲ್ಲನೂ ನೋಡೋದಕ್ಕೆ. ಆ್ಯಂಡ್ ಇಷ್ಟು ಲವ್, ಕೇರ್ ಆ್ಯಂಡ್ ಅಫೆಕ್ಷನ್ ಈ ಒಂದು ಟೈಮಲ್ಲಿ ಐ ಥಿಂಕ್ ಇಟ್ಸ್ ಅನ್ಮ್ಯಾಚಬಲ್. ಯಾವುದಕ್ಕೂ ಇದನ್ನು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಸೊ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ದಿಸ್ ಲವ್. ಆ್ಯಂಡ್ ಎಲ್ಲರೂ ಖುಷಿಯಿಂದ ಒಟ್ಟಿಗೆ ತಿಂದಿದಂಥದ್ದು ಒಂದು ರೀತಿ ಹಬ್ಬದ ವಾತಾವರಣನೇ ಇತ್ತು ಅಂತ ಹೇಳ್ಬೋದು. ಒಂದು ರೀತಿ ಮಿನಿ ಫಂಕ್ಷನೇ ಆಯಿತು ಅಂದರೂ ತಪ್ಪಾಗಲ್ಲ ಅನಿಸುತ್ತೆ. ಸೊ ಆಲ್ ದಿ ಕ್ರೆಡಿಟ್ಸ್ ಟು ಆಲ್ ಮೈ ಡಿಯರ್ ಒನ್ಸ್ ಹಿಯರ್. ಥ್ಯಾಂಕ್ ಯು ಅಂತ ಹೇಳ್ತಾ ಎಸ್ ರೀಫಿಲ್ ವಿನುದ ನಮಗೆ ಬೇಕು. ದೀಪಾ ಮೇಡಮ್ ಇನ್ನು ಕಾಲೇಜಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮತ್ತು ಭೈರವ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಶಾಪಿಂಗ್ ಮಾಡಬೇಕಿತ್ತು. ಬಿಕಾಸ್ ನಂದು ಮಾತ್ರ ಸ್ಯಾರಿ ಶಾಪಿಂಗ್ ಆಗಿತ್ತು. ಆ್ಯಂಡ್ ಭೈರವ್ದು ಮತ್ತು ಅವ್ರ ಪಪ್ಪದು ಲಾಸ್ಟಲ್ಲಿ ಇಟ್ಕೊಳ್ಳೋಣ, ಎನಿವೇಸ್ ರೆಡಿಮೇಡ್ ಅಲ್ವಾ, ರಾಮರಾಜ್ಗೆ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ಯಾರಿ ಮ್ಯಾಚಿಂಗ್ ಪರ್ಫೆಕ್ಟಾಗಿ ನಮಗೆ ರಾ ಸಿಲ್ಕಲ್ಲಿ ಯಾವುದೂ ಸಿಗಲಿಲ್ಲ. ಬರೀ ಈ ರೀತಿ ಕಾಟನ್ ಶರ್ಟ್ಸ್ಗಳಿತ್ತು. ಅದು ಕಾಟನ್ ಶರ್ಟ್ಸ್ ಯೂಶ್ವಲಿ ಆ ಸಿಲ್ಕ್ ಸ್ಯಾರೀಸ್ಗಳಿಗೆ ಅಷ್ಟು ಮ್ಯಾಚ್ ಆಗೋದಿಲ್ಲ. ಬಟ್ ಅದರಲ್ಲಿ ಈ ರೀತಿ ಒಂದು ಗೋಲ್ಡನ್ ಕಲರ್ದು ಸ್ವಲ್ಪ ಶೈನಿಂಗ್ ಮೆಟೀರಿಯಲ್ ಇರೋವಂಥ ಶರ್ಟ್ ನೋಡಿದ್ವಿ. ಬಟ್ ಅದು ನಮ್ಮ ಮನೆಯವ್ರಿಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲ ಯಾಕೋ ಅಷ್ಟು ಗೆಟಪ್ ಕೊಡ್ತಾ ಇಲ್ಲ ಅಂತ ಅಂದರು. ಮತ್ತು ಇದು ಸೇಮ್ ಕಲರ್ ಪರ್ಪಲ್ ಕಲರ್ ಭೈರವ್ಗೆ ನಾಮಕರಣದ ಟೈಮಲ್ಲೂ ಕೂಡ ಅದೇ ಥರ ತೊಗೊಂಡಿದ್ವಿ. ಈಗಲೂ ಅದೇ ಥರ ಮ್ಯಾಚ್ ಆಗ್ತಾಯಿತ್ತು. ಸೊ ನನಗಿಲ್ಲ ಬೇಡ, ಅದು ಒಂದೇ ಥರ ಅನಿಸುತ್ತೆ. ಬಿಕಾಸ್ ರಾಮರಾಜಲ್ಲಿ ಒಂದಷ್ಟು ಕಾಮನ್ ಕಲೆಕ್ಷನ್ಸು ಅದು ಒಂದು ಸ್ವಲ್ಪ ದಿವಸಗಳಾದಮೇಲೆ ಮತ್ತೆ ರಿಪೀಟೆಡ್ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಈ ಸತಿ ಕಂಪ್ಲೀಟ್ ಅವನಿಗೆ ಸಿಲ್ಕದೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ತಟ್ಟೆ ಸಾಮಾನಿಗೆಲ್ಲ ಐಟಮ್ಸ್ ತೊಗೋಬೇಕಿತ್ತು. ಸೊ ಅದಕ್ಕೂ ಕೂಡ ಬಂದಿದ್ವಿ, ತಟ್ಟೆ ಸಾಮಾನು ಮತ್ತು ಹಾರಗಳೆಲ್ಲ. ಆ್ಯಕ್ಚುಲಿ ಪ್ಲೇಟ್ ಡೆಕೋರ್ನ ನೋಡಿದ್ವಿ, ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಹೇಳಿದೆ ಇಟ್ ಇಸ್ ನಾಟ್ ವರ್ತ್ ಗಿವಿಂಗ್ ಅಷ್ಟೊಂದೆಲ್ಲ. ಸೊ ನಾವೇ ಮಾರ್ಕೆಟ್ಗೆ ಹೋಗಿ ಬಂದರೆ ತೊಗೊಂಡು ಬರ್ಬೋದು ಅಂತಂದೆ. ನಮ್ಮ ಮನೆಯವ್ರು ಅದೇ ಅಂತಿದ್ರು, ಇಷ್ಟು ಓಡಾಡ್ತಾ ಇದೆಯಾ ನೀನು, ಇಟ್ ಇಸ್ ನಾಟ್ ಗುಡ್, ತುಂಬ ರಿಸ್ಕ್ ತೊಗೋತಾ ಇದೆಯಾ ಅಂತ ಅನ್ನಿಸ್ತಾ ಇಲ್ವಾ ಅಂತ. ಬಟ್ ಎಸ್ ಸಮ್ಹೌ ಹೋದ್ವಿ. ಮಾರ್ಕೆಟಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೆ ಓಡಾಡೋದೇ ಸ್ವಲ್ಪ ಕಷ್ಟ ಆಗಿತ್ತು. ಸೊ ಹಾಗಾಗಿ ಒಂದಷ್ಟು ಪುಟ್ಟದಾದಂಥ ಗ್ಲಿಮ್ಸ್ ತೊಗೊಂಡು ಮತ್ತು ರಾತ್ರಿ ಆಗೋಗಿತ್ತು ಮನೆಗೆ ಬರೋಷ್ಟೊತ್ತಿಗೆ. ಎಲ್ಲ ತೆಗೆದಿಟ್ಬಿಟ್ಟು ಹಾಗೆ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲೇ ಮನೆ ಹತ್ರ ಇರೋರ ಹತ್ರನೇ ಹಾಕ್ಸಿದ್ವಿ. ಬಿಕಾಸ್ ತುಂಬ ದೂರನೂ ಹೋಗಿ ಹಾಕಿಸ್ಕೊಳ್ಳೋಷ್ಟು ಪೇಷನ್ಸು ಟೈಮು ಇರಲಿಲ್ಲ. ಹಾಗೂ ಮನೆಗೆ ಬಂದು ಹಾಕ್ಕೊಡ್ತೀರಾ ಅಂತ ಕೇಳೋದಕ್ಕೆ ಇಲ್ಲ ಮೇಡಮ್ ಇಲ್ಲೇ ಬಂದುಬಿಡಿ ಅಂದರು. ಸೊ ಹಾಗಾಗಿ ಪಾರ್ಲರ್ ಹತ್ರನೇ ಹೋಗಿ ಹಾಕಿಸ್ಕೊಂಡು ಬಂದ್ವಿ. ಚೆನ್ನಾಗಿ ಬಂತು. ಆ್ಯಕ್ಚುಲಿ ಮೆಹಂದಿ ಏನು ಹಾಕ್ಸಿದ್ರು ಚೆನ್ನಾಗಿ ಡಾರ್ಕ್ ಕಲರ್ ಬಂತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸಿಂಪಲಾಗಿ ಒಂದು ಒಳಗಡೆ ಕೈಗೆ ಅಥವಾ ಅಂಗೈಗೆ ಇಂಡಿಯನ್ ಡಿಸೈನ್ ಬಿಡಿ, ಆ್ಯಂಡ್ ಮೇಲ್ಗಡೆ ಕೈಗೆ ಅರಾಬಿಕ್ ಯಾವುದಾದ್ರೂ ಡಿಸೈನ್ ಹಾಕಿ ಅಂದ್ವಿ. ಸೊ ಅದನ್ನು ಚೆನ್ನಾಗಿ ಹಾಕ್ಕೊಟ್ರು. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಕೂತು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಆದ್ರೂ ತುಂಬ ಖುಷಿಯಿಂದ ಅವರು ಕೂಡ ಹಾಕ್ಕೊಟ್ರು. ತುಂಬಾ ಖುಷಿ ಆಯಿತು. ಇದೆಲ್ಲ ಒಂದು ರೀತಿ ಸಂಭ್ರಮ ಅನಿಸುತ್ತೆ. ಹೆಣ್ಮಕ್ಳಿಗೆ ಈ ಎಲ್ಲ ಮಾಡಿಸ್ಕೊಳ್ಳೋದಂಥದ್ದು ಅದು ಒಂದು ರೀತಿ ಬ್ಲೆಸ್ಸಿಂಗ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ. ಸೊ ಎಸ್, ನೋಡಿದ್ರಲ್ಲ ಏನೇನೆಲ್ಲ ಆಯಿತು. ಆ್ಯಂಡ್ ಪಾಟ್ಲಾಗ್ ಅಂತೂ ತುಂಬ ಚೆನ್ನಾಗಿತ್ತು, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಒಂದು ಗುಡ್ ಫುಡ್ ಟುಗೆದರ್ ವಿತ್ ಪಾಸಿಟಿವ್ ಪೀಪಲ್ ಅರೌಂಡ್ ಅಂತ ಹೇಳ್ಬೋದು.
ಆ್ಯಂಡ್ ಅದಾದಮೇಲೆ ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಶಾಪಿಂಗು, ನನ್ನ ಮೆಹಂದಿ. ಸೊ ಮೆಹಂದಿ ಈ ರೀತಿ ಬಂದಿದೆ. ಐ ಥಿಂಕ್ ಆಲ್ಮೋಸ್ಟ್ 3 ಡೇಸ್ ಆದಮೇಲೆ ಈ ಕಲರ್ ಇದೆ ಇದು. ಆ್ಯಂಡ್ ಹಿಂದ್ಗಡೆ ಅರಬಿಕ್ ಡಿಸೈನ್ ಹಾಕಿಸ್ಕೊಂಡಿದ್ದೆ. ಆ್ಯಕ್ಚುಲಿ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬಿಕಾಸ್ ರೇಡಿಯೇಷನ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇಟ್ ಇಸ್ ನಾಟ್ ಸೇಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಅದು 9th ಮಂತಲ್ಲಿ. ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಅಂತ ಹೇಳಿ ನಾನೇ ಜಸ್ಟ್ ಶೇಪ್ ಮಾಡಿ ಕಲರ್ ಕೊಟ್ಟಿದ್ದೀನಿ. ಐ ಥಿಂಕ್ ಯಾವ ನೇಲ್ ಆರ್ಟ್ಗಿಂತ ಕಮ್ಮಿ ಇಲ್ಲ ಅಂದ್ಕೊಳ್ತೀನಿ. ಬಿಕಾಸ್ ನಾನು ಇದೇ ಥರ ಸಿಂಪಲ್ಲಾಗಿ ಸಿಂಗಲ್ ಕಲರಲ್ಲಿ ಸ್ವಲ್ಪ ಸ್ಕ್ವೈರ್ ಶೇಪ್ ನೇಲ್ ಆರ್ಟ್ ಮಾಡಿಸೋಣ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಇಟ್ ಈಸ್ ಹಾಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ. ಸೊ ಬೋತ್ ದ ಹ್ಯಾಂಡ್ಸಿಗೂ ಈ ಥರ ನೇಲ್ ಪೇಂಟ್ಸ್ ಮಾಡಿಕೊಂಡೆ. ಸೊ ಐ ಹೋಪ್ ಇವನ್ ಯು ಲೈಕ್ಡ್ ಇಟ್. ಸೊ ಎಸ್, ನೆಕ್ಸ್ಟ್ ನನ್ನ ಸೀಮಂತ ವ್ಲಾಗ್ನ ಶೇರ್ ಮಾಡ್ತೀನಿ. ತುಂಬ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಗಡಿಬಿಡಿನಲ್ಲಿ. ಏನಾಯಿತು ನನ್ನ ಸೀಮಂತ, ಹೇಗೆಲ್ಲ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಐ ನೋ ತುಂಬ ಜನ ವೆಯ್ಟ್ ಮಾಡ್ತಾಯಿರ, ಕಮೆಂಟ್ ಮಾಡಿ ಕೂಡ ಹೇಳಿದ್ರಿ ವಿ ಆರ್ ವೇಟಿಂಗ್ ಫಾರ್ ಯುವರ್ ಸೀಮಂತ ವ್ಲಾಗ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್, ಕೇರ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ನನ್ನ ಸೀಮಂತ ವ್ಲಾಗಲ್ಲಿ. ಸಿ ಯು ಆಲ್, ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಎಸ್, ಡೋಂಟ್ ಫರ್ಗೆಟ್ ಟು like, share and subscribe to my channel. Okay, take care, love you all and bye bye.